ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಆರೋಪ ಕೇಳಿ ಬಂದಿರುವಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಸಿಬಿ ಕಚೇರಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಮುಂದೆ ಕನಕಲಕ್ಷ್ಮಿ ಹಾಜರಾಗಿದ್ದು ವಿಚಾರಣೆಯನ್ನು ಎದುರಿಸಿದ್ದಾರೆ. ವಕೀಲೆ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಸಿಸಿಬಿ ಕಚೇರಿಗೆ ಬಂದಿರುವಂತಹ ಕನಕಲಕ್ಷ್ಮಿ ಅವರು ತನಿಖಾಧಿಕಾರಿ ಆಗಮನಕ್ಕೆ ಕಾಯ್ತಾ ಇರುವಂತಹ ಕನಕಲಕ್ಷ್ಮಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆ ಹೇಗೆ ನಡೆಯುತ್ತೆ, ತನಿಖೆ ಯಾವ ರೀತಿಯಾಗಿ ಚುರುಕನ್ನು ಪಡೆದುಕೊಂಡಿದೆ? ಮಾದೇಶ್. ನಾಗೇಂದ್ರ ಬಾಬು, ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತೀವ್ರ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಪ್ರಾಥಮಿಕ ಹಂತವಾಗಿ ತನಿಖೆ ಆಗಿತ್ತು ಆ ಒಂದು ರಿಪೋರ್ಟನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈಕೆಯನ್ನು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CIDಯಲ್ಲಿ ತನಿಖೆ ನಡೆಸಲಾಗಿತ್ತು, ಅವರನ್ನು ವಿಚಾರಣೆ ಎದುರಿಸಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೇಸ್ನ ಡೀಟೇಲ್ಸ್ಗಳನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈಗ ಆಕೆಯನ್ನು ವಿಚಾರಣೆ ಮಾಡಿದ್ದಂತಹ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಕೆಲಸವನ್ನು ಮಾಡಿದರು. ಇವತ್ತು ನೋಟಿಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕನಕಲಕ್ಷ್ಮಿ ಅವರು ಸಿಸಿಬಿ ಕಚೇರಿಗೆ, ಶಾಂತಿನಗರದ ಬಳಿ ಇರುವಂಥ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ವಿರುದ್ಧ ಕೇಳಿ ಬಂದಿರುವಂಥ ಒಂದಷ್ಟು ಆರೋಪಗಳು, ಅವರನ್ನು ಜೀವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡೆಸಿಕೊಂಡ್ರು, ಜೊತೆಗೆ 25 ಲಕ್ಷಕ್ಕೂ ಹೆಚ್ಚು ಹಣ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಆರೋಪಗಳು ಕೂಡ ಅವರ ಸಹೋದರಿ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ವಿಚಾರಗಳಿಗೆ ಕ್ಲಾರಿಫಿಕೇಶನ್ ಪಡೆಯುವಂಥ ಕೆಲಸವನ್ನು ಈಗ ಮಾಡಲಾಗುತ್ತೆ. ಸಿಸಿಬಿ ಪೊಲೀಸ್ ತನಿಖಾಧಿಕಾರಿಯಾಗಿರುವಂಥ ಗೋಪಾಲ್ ಜೋಗಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಿದೆ. ಈಗಾಗಲೇ ಆ ಒಂದು ಪ್ರಕರಣದಲ್ಲಿ, ಅಂದರೆ ಜೀವ ಅವರಿಗೆ ಯಾವೊಂದು ಪ್ರಕರಣದಲ್ಲಿ ಇವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲಾಗಿತ್ತು, ಎಷ್ಟು ದಿನಗಳ ಕಾಲ ಅವರನ್ನು ವಿಚಾರಣೆ ಮಾಡಲಾಗಿತ್ತು, ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ಪ್ರಮುಖವಾಗಿ ಯಾವುದೇ ಒಬ್ಬ ತನಿಖಾಧಿಕಾರಿ ಅಕ್ಯೂಸ್ಡನ್ನು ಅಂದರೆ ಆರೋಪಿಯನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ರೆಕಾರ್ಡ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಆ ಒಂದು ಅವರು ಅಂದರೆ ಜೀವ ವಿಚಾರಣೆಗೆ ಹಾಜರಾಗಿದ್ದ ದಿನ ಏನೆಲ್ಲ ನಡೆಯಿತು ಅನ್ನೋದನ್ನು ಹೇಳಿಕೆ ಪಡೆಯೋದ್ರ ಜೊತೆಗೆ ಅವತ್ತು ರೆಕಾರ್ಡ್ ಆಗಿರುವಂಥ ವಿಡಿಯೋವನ್ನು ಕೂಡ ತರಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಆವತ್ತು ವಿಚಾರಣೆ ವೇಳೆ ನಡೆದಂಥ ಒಂದಷ್ಟು ಸಂಗತಿಗಳಿಂದ ಮನನೊಂದು ಜೀವ ಡೆತ್ ಔಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಜೊತೆಗೆ ಸ್ಪಾಟ್ ವಿಸಿಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅವಾಜನ್ನ ಹಾಕಿದ್ರು ಅನ್ನುವಂಥ ಆರೋಪಗಳನ್ನ ಅವರ ಕುಟುಂಬಸ್ಥರು ಕೂಡ ಮಾಡಿದ್ರು. ಹೀಗಾಗಿ ಸ್ಪಾಟ್ ಮರ್ಡರ್. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಸಿಲಿಕಾನ್ ಸಿಟಿಗೂ ಕೂಡ ತಟ್ಟಿದೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾನಾ ಭಾಗದಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದ್ದು, ನಿರಂತರವಾಗಿ ಸುರಿತಾ ಇರುವಂಥ ಮಳೆಗೆ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಟ್ಟಿಲ್ಲ. ಮಕ್ಕಳು ಪರದಾಡ್ತಿದ್ದಾರೆ ಶಾಲೆಗೆ ಹೋಗೋದಕ್ಕೆ. ಇನ್ನು ಜನ ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಇನ್ನು ಫೆಂಗಲ್ ಹೊಡೆತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಕೆರೆ ಕೋಡಿ ಬಿದ್ದಿದೆ. ಪೋಚಂಪಲ್ಲಿ ಉತ್ತಂಗರೈ ಬಳಿ ಇರುವಂಥ ಕೆರೆ ಕೋಡಿ ಬಿದ್ದು ಊರೇ ಮುಳುಗಡೆ ಆಗಿದೆ. ಊರಿಗೂರೇ ಮುಳುಗಡೆ ಆಗಿದೆ.
ಬೆಂಗಲ್ ಸೈಕ್ಲೋನ್ ಹೊಡೆತ ತಮಿಳುನಾಡಿನಾದ್ಯಂತ ಜನ ತತ್ತರಿಸಿ ಹೋಗುವಂತೆ ಮಾಡಿದ್ದು ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಬಳಿ ಕೆರೆ ಕೋಡಿ ಬಿದ್ದು ಊರಿಗೂರೇ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಈಗ ನೀವು ಗಮನಿಸ್ತಾ ಇದ್ದೀರಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಜನ ಜೊತೆಗೆ ಅಲ್ಲಿ ರಕ್ಷಣಾ ಪಡೆ ನೀರಲ್ಲೇ ಹೋಗಿ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜನ ಅಲ್ಲಿ ನಿಂತು ವಿಡಿಯೋವನ್ನು ಮಾಡಿಕೊಳ್ತಿದ್ದಾರೆ. ಕೋಡಿ ಬಿದ್ದಿರುವಂಥ ಕೆರೆಯನ್ನು ಊರಿನ ಒಳಗಡೆ ನೀರು ನುಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಕೆರೆ ಕೋಡಿ ಬಿದ್ದು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಂಡು ಬಂದಂಥ ದೃಶ್ಯ ಇದು. ಊರಿಗೂರೇ ಮುಳುಗಡೆ ಆಗಿದೆ. ಊರಿನಲ್ಲಿ ನೀರು ಯಾವ ರೀತಿಗೆ ಹರಿತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ತಮಿಳುನಾಡಿನಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ ಹಾಗೂ ಸವಿತಾ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದೀಪ್ತಿ ಬಳಿ ಹೋಗ್ತೀನಿ. ದೀಪ್ತಿ, ನೋಡಿ, ಇವತ್ತು ಫೆಂಗಲ್ ಸೈಕ್ಲೋನಿಂದಾಗಿ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ. ಇದರಿಂದಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳಿಗೆ ಕಂಡು ಬರ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂತು? ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬಹುದಿತ್ತು. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಈ ಮುಂಚೆ ಮಳೆ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ಆದೇಶವನ್ನ ಪ್ರಕಟ ಮಾಡ್ತಾ ಇತ್ತು, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಸಂಡೇ ಬಂದಿರೋದ್ರಿಂದ ಪ್ರಾಬ್ಲಿ ಡಿಸಿಗೆ ಟೈಮ್ ಇಲ್ಲ ಕಾಣುತ್ತೆ, ಅಥವಾ ಮರ್ತು ಹೋಗಿದೆ. ಸೋಮವಾರ ಹೇಗೂ ಮಕ್ಕಳು ಬರ್ತಾರೆ, ನಾವೇಗೂ ಕಾರಲ್ಲಿ ಹೋಗೋದಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ವರ್ತನೆ ಇದೆ. ಹೀಗಾಗಿ ಪೋಷಕರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಬೆಳಿಗ್ಗೆ ಮಕ್ಕಳನ್ನ ಅಷ್ಟು ಬೇಗ ಶಾಲೆಗೆ ಹೊರಡಿಸ್ಬೇಕು, ಈ ಮಳೆ ಈ ಟ್ರಾಫಿಕ್ ಮಧ್ಯ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋದೇ ದೊಡ್ಡ ಹರಸಾಹಸ. ಕೆಲವು ಪೇರೆಂಟ್ಸ್ ಅಂತೂ ಬೇಡವೇ ಬೇಡ ಟೆನ್ಷನ್ ಅಂತ ಹೇಳಿ ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಬೆಂಗಳೂರಿನ ನಾನಾ ಭಾಗದಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಮಳೆ ಸುರಿತಾ ಇದೆ. ಮಳೆಯ ಎಫೆಕ್ಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಾಳೆ ನಾಡಿದ್ದು ಕೆಲವು ಜಿಲ್ಲೆಗಳು ಹಾಗೆ ರಾಜಧಾನಿಯ ಕೆಲವು ಭಾಗಗಳಿಗೆ ಅಂದರೆ ಗ್ರಾಮಾಂತರ ಬೆಂಗಳೂರು ಇಲ್ಲೆಲ್ಲ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಿರುವಂಥದ್ದು. ಸಾಕಷ್ಟು ಜನ ಬಸ್ನಲ್ಲಿ ಹೋಗುವಂಥವರೆಲ್ಲ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಾ ಇದ್ದಾರೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಅಂತ ಹೇಳಿ. ಸೊ ಕಳೆದ 2-3 ಗಂಟೆಗಳಿಂದನೂ ಕೂಡ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ನಾವು ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನ ನೋಡ್ತಾ ಇದ್ವಿ. ಆದರೆ ಈಗ ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಸಿಗ್ನಲ್ಗಳಲ್ಲಿ ತುಂಬಾನೇ ಹೊತ್ತು ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ಕೊಡೆಯನ್ನು ಹಿಡ್ಕೊಂಡು ಕಾಲೇಜ್ಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಜಿಲ್ಲಾಡಳಿತ, ಯಾಕಂದರೆ ಇನ್ನೂ 3 ದಿನಗಳ ಕಾಲ ಮಳೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ರಜೆಯನ್ನು ಘೋಷಣೆ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾಗೇಂದ್ರ ಬಾಬು,